ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ಹೇಳಿದ್ದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನೀವು ಕೇಳ್ತಾ ಇದ್ರಿ, ಯಾಕಕ್ಕ ಮಿನಿ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ನಾನು ಆಫ್ಟರ್ ಡೆಲಿವರಿ ಖಂಡಿತ ಮಿನಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ತುಂಬಾ ದಿನ ಬೇಕಾಯಿತು ನನಗೂ ರಿಕವರ್ ಆಗೋದಕ್ಕೆ, ಹಾಗಾಗಿ ತುಂಬ ಟೈಮ್ ತಗೊಂಡೆ ಅಂತ ಅನಿಸುತ್ತೆ. ಇನ್ಮೇಲಿಂದ ನಾನು ಮಿನಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾಪುದು ಸೆಕೆಂಡ್ ವ್ಯಾಕ್ಸಿನೇಷನ್ ದಿನದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪುನ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡಿಸಿ ಈ ರೀತಿ ನೀರು ಕಾಯಿಸ್ತಾ ಇದ್ದೀವಿ. ನಾವು ಡೈಲಿ ತಾಮ್ರದ ಪಾತ್ರೆಯಲ್ಲೇ ನೀರು ಕಾಯಿಸೋದು ಪಾಪುಗೆ ಸ್ನಾನಕ್ಕೆ ಅಂತೇಳಿ. ತುಂಬ ಒಳ್ಳೆಯದದು ಹೆಲ್ತ್ಗೆ. ಮೀಶೋ ಅಲ್ಲಿ ನಾನು ಈ 3 ಗಿಲ್ಕಿನ ತರಿಸಿದ್ದೀನಿ. ತುಂಬ ಕ್ಯೂಟಾಗಿದೆ. ಇದು ವುಡನ್ ಗಿಲ್ಕಿ. ಇದರಲ್ಲೂ ಈ ಮಧ್ಯದಲ್ಲಿ ಯೆಲ್ಲೋ ಕಲರಿಂದ ಇದೆಯಲ್ಲ, ಇದು ತುಂಬ ಇಷ್ಟ ಆಯಿತು ನನಗೆ. ಸಖತ್ ಕ್ಯೂಟಾಗಿದೆ. ಕ್ವಾಲಿಟಿ ಅಂತೂ 10 ಔಟ್ ಆಫ್ 10 ಕೊಡ್ತೀನಿ, ಅಷ್ಟು ಒಳ್ಳೆ ಕ್ವಾಲಿಟಿ ಬಂದಿದೆ. ಲಿಂಕ್ ಏನಾದರೂ ನಿಮಗೆ ಬೇಕಿದ್ರೆ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿ. ಇವತ್ತು ಹೇರ್ ವಾಶ್ ಮಾಡಿದ್ದೆ ಅಂತೇಳಿ ನಮ್ಮ ಮನೆಯಲ್ಲಿ ಬಿಸಿಲಿಗೆ ಕುತ್ಕೊಂಡು ಡ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತಲೆನೋವು ಬರುತ್ತೆ, ಶೀತ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬಿಸಿಲಿಗೆ ಕುತ್ಕೊಂಡು ಕೂದಲೆಲ್ಲ ಚೆನ್ನಾಗಿ ಒಣಗಿಸ್ಕೊಳ್ತಾ ಇದ್ದೆ. ತುಂಬಾ ಸೆಕೆ ಆಗ್ತಾ ಇರುತ್ತೆ ಬಿಸಿಲಿಗೆ ಕೂತಿರೋದ್ರಿಂದ, ಆದರೂ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಮನೆಯಲ್ಲಿ ಬೈತಾರೆ ಅಂತೇಳಿ ನಾನು ಕೂತಿದ್ದೀನಿ. ನಿಮ್ಮ ಮನೆಯಲ್ಲೂ ಹೀಗೇನಾ ಕಾಮೆಂಟ್ ಮಾಡಿ. ಇವತ್ತಿನ ಟಿಫನ್ಗೆ ನನಗೆ ದೋಸೆ ಮತ್ತು ಮೆಂತೆ ಚಟ್ನಿ ಮಾಡಿಕೊಟ್ಟಿದ್ರು. ಇವತ್ತು ಪಾಪುದು ಸೆಕೆಂಡ್ ವ್ಯಾಕ್ಸಿನೇಷನ್ ಇರೋದ್ರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಹೊರಟ್ವಿ. ಪಾಪು ಮನೆಯಿಂದ ಹೋಗುವಾಗ ಮತ್ತು ಕಾರಲ್ಲಿ ಎಲ್ಲ ತುಂಬಾ ಖುಷಿಯಾಗಿ ಆಟ ಆಡ್ತಾ ಇದ್ರು. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಮ್ಮಿ 3 ಜನನೂ ಕೂಡ ಹೊರಟ್ವಿ. ಮತ್ತು ಕ್ರೌಡ್ ಆದರೆ ಹಾಸ್ಪಿಟಲಲ್ಲಿ ಪಾಪುನೆಲ್ಲ ಇಟ್ಕೊಂಡು ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ಬೆಳಗ್ಗೆನೇ ಮಾಡಿಸ್ಕೊಂಡು ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಮಾರ್ನಿಂಗ್ ಬೇಗ ಹೋದ್ವಿ. ಅಷ್ಟೊಂದೇನು ರಶ್ ಇದ್ದಿದ್ದಿಲ್ಲ, ನಮಗೆ ಬೇಗನೆ ವ್ಯಾಕ್ಸಿನೇಷನ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಫಸ್ಟ್ ವ್ಯಾಕ್ಸಿನೇಷನ್ ಹಾಕಿದಾಗ ಪಾಪು ಅಷ್ಟೊಂದು ಅಳ್ತಾ ಇರಲಿಲ್ಲ. ಸೆಕೆಂಡ್ ವ್ಯಾಕ್ಸಿನೇಷನ್ ಹಾಕಿದಾಗಲೂ ಹಂಗೆ ಅಂದ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ವ್ಯಾಕ್ಸಿನೇಷನ್ಗೆ ನಾನು ಅಲ್ಲಿ ಇರಲೇ ಇಲ್ಲ, ಹೊರಗಡೆ ಬಂದು ನಾನೇ ಅಳ್ತಾ ಇದ್ದೆ. ಬಟ್ ಅಳ್ಳಿಲ್ವಲ್ಲ, ಆವಾಗ ನನಗೆ ಧೈರ್ಯ ಬಂತು ಸೆಕೆಂಡ್ ವ್ಯಾಕ್ಸಿನೇಷನ್ ವಿಡಿಯೋ ಮಾಡ್ಕೊಳ್ಳೇಬೇಕು ಅಂತ ಹೋಗಿದೆ. ಬಟ್ ತುಂಬಾ ಅಳ್ತಾ ಇದ್ರು, ತುಂಬ ಅಂದರೆ ತುಂಬ ಅಳ್ತಾ ಇದ್ರು. ಆದರೆ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಸರಿ ಹೋಗಿತ್ತು. ಮನೆಗೆ ಬಂದಮೇಲೆ ರಚಿತ್ ತಾತನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಪೇನ್ ಏನೋ ಅಷ್ಟಿಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸಂಜೆ ಆಯಿತು ನೋಡಿ, ಸಖತ್ ಪೇಯ್ನ್ ಸ್ಟಾರ್ಟ್ ಆಯಿತು. ಕಾಲೊಂದು ಸ್ವಲ್ಪ ಅಲ್ಲಾಡಿದ್ರು ತುಂಬಾ ಅಳ್ತಾ ಇದ್ರು. ತುಂಬ ಫೀವರ್ ಕೂಡ ಬಂದಿತ್ತು. ಹಂಗಾಗಿ ಅವ್ರ ಪಪ್ಪ ಕಾಲೊಂದು ಸ್ವಲ್ಪನೂ ಅಲ್ಲಾಡಬಾರ್ದು ಅಂತೇಳಿ ಕಾಲು ಹಿಡ್ಕೊಂಡೇ ಕೂತಿದ್ರು ಅವ್ರ ಮಗಂದು. ತುಂಬ ಬೇಜಾರಾಗ್ತಾಯಿತ್ತು ನಮಗೆ, ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಾದಮೇಲೆ ಕಾಲ್ಫಾಲ್ ಟಾನಿಕ್ ಹಾಕ್ಬಿಟ್ಟು ಮಲಗಿಸ್ತಾ ಇದ್ದೀವಿ ಪಾಪುನ. ಡೈಲಿ ನಮ್ಮ ಮಮ್ಮಿ ಇಲ್ಲಾಂದರೆ ಅವ್ರ ಅಪ್ಪನೇ ಅವರಿಗೆ ತೂಗಬೇಕು, ಇಲ್ಲಾಂದರೆ ಮಲಗೋದೇ ಇಲ್ಲ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.